ನಮಸ್ಕಾರ, ಶುಭೋದಯ. ಇವತ್ತಿನ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ನಾವು ನಮ್ಮ ಚಾಮುಂಡಿಪುರಂನ ಶಂಕರನಾರಾಯಣ ಸ್ವಾಮಿ ದೇವಸ್ಥಾನದ ಎದುರುಗಡೆ ಇರತಕ್ಕಂತಹ ಒಂದು ಪಾರ್ಕ್ನಲ್ಲಿ ನಾವು ಮಾಡ್ತಾ ಇದ್ದೀವಿ, ಉದ್ಯಾನವನದಲ್ಲಿ. ಇಲ್ಲಿ ಅದೊಂದೇ ಕಾರ್ಯಕ್ರಮ ಅಲ್ಲ, ಅದರ ಜೊತೆಗೆ ಬಹಳ ಮುಖ್ಯವಾಗಿ ಪೌರ ಕಾರ್ಮಿಕರಿಗೆ ಸನ್ಮಾನವನ್ನು ಮಾಡತಕ್ಕಂತಹ ಒಂದು ಅರ್ಥಪೂರ್ಣವಾದಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಯಾಕೆಂದರೆ ನಮ್ಮ ನಗರವನ್ನು ನಿರ್ಮಲವನ್ನಾಗಿ ಇಟ್ಟು ಸ್ವಚ್ಛತೆಯಿಂದ ಕೂಡಿ ಅದು ಒಳ್ಳೆಯ ಹೆಸರು ತೆಗೆದುಕೊಳ್ಳೋದಕ್ಕೆ, ಆರೋಗ್ಯವನ್ನು ಕಾಪಾಡಿಕೊಳ್ಳೋದಕ್ಕೆ ಕಾರಣವಾಗತಕ್ಕಂಥದ್ದೇ ನಮ್ಮ ಪೌರ ಕಾರ್ಮಿಕರು. ಅದಕ್ಕೆಲ್ಲ ಮೂಲ ಕಾರಣ ಅವರೇನೇನೆ. ಅವರಿಗೆ ಇವತ್ತು ನಾವು ಸನ್ಮಾನ ಮಾಡ್ತಾ ಇರತಕ್ಕಂಥದ್ದು ಅತ್ಯಂತ ಹೆಗ್ಗಳಿಕೆ ವಿಷಯ ಮತ್ತು ಇದು ಬಹಳಷ್ಟು ಅರ್ಥಪೂರ್ಣವಾದಂಥ ವಿಷಯ ಅಂತ ನಾನಾದರೂ ಅಂದ್ಕೊಳ್ತೀನಿ. ಇಂತಹ ಒಂದು ಕಾರ್ಯಕ್ರಮವನ್ನು ಏರ್ಪಾಟು ಮಾಡಿ ಇಲ್ಲಿ ಎಲ್ಲ ಮಹಿಳೆಯರಿಗೂ ಸನ್ಮಾನ ಮಾಡಿ, ಅದರ ಜೊತೆಯಲ್ಲಿ ನಮ್ಮ ಮಹಿಳೆಯರಿಗೂ ಕೂಡ ಸನ್ಮಾನ ಮಾಡಿದಂತಹ ನಮ್ಮ ಮಾವಿ ರಾಮ್ ಪ್ರಸಾದ್ರವರು, ಮಾಜಿ ಕಾರ್ಪೊರೇಟ್ರು, ಅವರಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಎಲ್ಲ ಮಹಿಳೆಯರಿಗೆ ಇಷ್ಟೊಂದು ಅವರು ಶಕ್ತಿಯುತವಾಗಿ ಬೆಂಬಲ ಕೊಟ್ಟು, ಪ್ರೋತ್ಸಾಹ ಕೊಟ್ಟು ಇದನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಶ್ಲಾಘನೀಯವಾದಂತಹ ಒಂದು ಕಾರ್ಯಕ್ರಮ. ಇದರಿಂದ ನಮಗೆ ತುಂಬ ಸಂತೋಷ ಆಗ್ತಾ ಇದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಭಾಳ ಸಂತೋಷ ಆಗ್ತಾ ಇದೆ. ಕಾರಣ ಏನು ಅಂತಂದರೆ, ನಾವು ಪ್ರತಿ 2ನೇ ಶನಿವಾರ ಮತ್ತು 4ನೇ ಶನಿವಾರ ಸ್ವಚ್ಛತಾ ಕಾರ್ಯಕ್ರಮ, ಆರೋಗ್ಯ ತಪಾಸಣೆ, ಗಿಡ ನೆಡುವ ಕಾರ್ಯಕ್ರಮ ಇದನ್ನೆಲ್ಲ ಮಾಡ್ಕೊಂಬರ್ತಾ ಇದ್ದೀವಿ. ಇವತ್ತು 2ನೇ ಶನಿವಾರದಲ್ಲಿ ಮಹಿಳಾ ದಿನಾಚರಣೆಯೂ ಸಹ ಜೊತೆಗೆ ಸೇರಿಕೊಂಡಿರೋದ್ರಿಂದ ನಾವು ನಮ್ಮ ಈ ಪ್ರದೇಶದಲ್ಲಿ ವಾರ್ಡ್ನಲ್ಲಿ ಇರುವಂತಹ ಕೆಲಸ ಮಾಡ್ತಿರುವಂಥ ಮಹಿಳಾ ಪೌರ ಕಾರ್ಮಿಕರಿಗೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ, ಅದು ವೈದ್ಯಕೀಯ ಕ್ಷೇತ್ರ ಇರ್ಬೋದು, ಸಹಕಾರ ಕ್ಷೇತ್ರ ಇರ್ಬೋದು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡ್ತಿರುವಂತಹ ಮಹಿಳೆಯರನ್ನು ಗುರುತಿಸಿ ಇವತ್ತಿನ ದಿವಸ ನಾವು ಸುಮಾರು ಒಂದು 48 ಜನಕ್ಕೆ ಇವತ್ತು ಒಂದು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ಇವತ್ತು ಮಹಿಳೆಯರು ಸಹ ಪುರುಷರಂತೆ ತಮ್ಮದೇ ಆದಂಥ ನಿಟ್ಟಿನಲ್ಲಿ ದಾಪುಗಾಲ ನೀಡ್ತಾ ಈ ದೇಶದ ಪ್ರಗತಿಗಿರ್ಬೋದು, ಕುಟುಂಬದ ಪ್ರಗತಿಗಿರ್ಬೋದು, ರಾಜ್ಯದ ಪ್ರಗತಿಗಿರ್ಬೋದು, ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಸಾಧನೆಯನ್ನು ಮಾಡ್ತಾ ಬಂದಿದ್ದಾರೆ. ಅದರಿಂದ ನಾವು ಅವ್ರಿಗೂ ಸಹ ಪ್ರೋತ್ಸಾಹ ಕೊಡಬೇಕು ಅನ್ನೋಂಥ ದೃಷ್ಟಿಯಿಂದ ಇವತ್ತಿನ ದಿನ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಖಂಡಿತ ಆಗುತ್ತೆ. ನಾವು ಇಷ್ಟು ದಿನ ನಾವು ಯಾವುದೇ ಒಂದು ಮೀಡಿಯಾ ಆಗಲಿ ಅಥವಾ ಬೇರೆ ಯಾರಿಗೂ ನಾವು ಹೇಳ್ತಿರ್ಲಿಲ್ಲ. ಇತ್ತೀಚೆಗೆ ಎಲ್ಲರಿಗೂ ಗೊತ್ತಾಗಿ ಎಲ್ಲ ಬರುವಂಥ ಕೆಲಸಗಳಾಗ್ತಾ ಇದೆ. ಈಗಾಗಲೇ ಸಾವಿರಾರು ಗಿಡಗಳನ್ನು ನಾವು ನೆಟ್ಟಿದ್ದೀವಿ. ಪ್ರತಿ ಯಾವುದೇ ಕಾರಣಕ್ಕೂ ಅವತ್ತಿನ ದಿನ ವಿಶೇಷವಾಗಿ ಏನಾರು ಸಂದರ್ಭಗಳು ಬಿದ್ದರೆ ಅದನ್ನು ಮುಂದಿನ ವಾರಕ್ಕೆ ಪೋಸ್ಟ್ಪೋನ್ ಮಾಡ್ಕೊತೀವಿ. ಪ್ರತಿ 2ನೇ ಶನಿವಾರ ಮತ್ತು 4ನೇ ಶನಿವಾರ ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ, ಈ ಕೆಲಸ ಆಗೇ ಆಗುತ್ತೆ. ಬಜೆಟ್ಟು ಇದರಲ್ಲಿ ಕೆಲವು ಜನಗಳಿಗೆ ಪೂರಕವಾಗಿರುವಂತಿರ್ತದೆ. ಅವರು ಅಂತಹ ಯಾರಿಗೆ ಪೂರಕವಾಗಿದೆ ಅವರು ಸಂತೋಷದಿಂದಿರ್ತಾರೆ. ಇನ್ನು ಕೆಲವರಿಗೆ ಸಿಕ್ಕಿರೋದಿಲ್ಲ, ಅವರು ಇನ್ನೂ ಸಹ ನಮ್ಮ ಕೈಗೆ ಎಟುಕ್ತಿಲ್ವಲ್ಲ ಅನ್ನುವಂಥ ಒಂದು ಬೇಜಾರಲ್ಲಿರ್ತಾರೆ. ಈ ನಿಟ್ಟಿನಲ್ಲಿ ನನ್ನ ಸಲಹೆ ಏನು ಅಂತಂದರೆ, ಯಾವುದೇ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಏನು ಈಗ ಬಜೆಟ್ ಮಂಡಿಸಿದೆ, ಇಂತಹ ಸಂದರ್ಭದಲ್ಲಿ ಯಾವ ಕೂಗು ಬರ್ತಾ ಇದೆ, ನಮಗೂ ಸಹ ಇದು ದೊರಕಬೇಕಾಯಿತು, ನ್ಯಾಯ ನಮಗೆ ಸಿಗಬೇಕಾಯ್ತು ಸೌಲಭ್ಯ ಅಂತಾರೆ, ಅಂಥವ್ರನ್ನ ಗುರುತು ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಅವ್ರಿಗೂ ಸಹ ಅನುಕೂಲಗಳನ್ನು ಮಾಡಿಕೊಡ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಿಷ್ಟ. ಈಗ ಅವರವ್ರ ಸ್ವಂತ ಅಭಿಪ್ರಾಯಗಳು ಅವರವರು ಹೇಳ್ತಾರೆ. ಅದನ್ನೆಲ್ಲ ನಾವು ಆ ಮಟ್ಟದಲ್ಲಿ ಮಾತಾಡೋದಕ್ಕೆ ನಾನು ಇಷ್ಟಪಡೋದಿಲ್ಲ.